ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ M.I. ಮಲ್ಲಪ್ಪ ಜೊತೆವರ ಆತ್ಮೀಯರೇ, ಒಳ ಮೀಸಲಾತಿ ಬೇಡ ಅನ್ನೋ ಹೋರಾಟ. ಅಂಬೇಡ್ಕರ್ ಅವ್ರ ಮೀಸಲಾತಿ ಸಾಕು, ಒಳ ಮೀಸಲಾತಿ ಬಿಸಾಕು ಅನ್ನೋ ಘೋಷಣೆಯೊಂದಿಗೆ ನಮ್ಮ ಬಲಗೈ ಸಮುದಾಯದವರು ಈ ಒಂದು ಒಳ ಮೀಸಲಾತಿ ಏನು ಪ್ರಕಟ ಮಾಡಿದ್ದೀರಿ ಅದು ತಿರಸ್ಕಾರ ಮಾಡಿರಿ. ಒಂದು ಅದೇ ಕಾಲಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಕೊಟ್ಟಂಥ ವರದಿ ಬೇಡ ನಮಗೆ ಅನ್ನುವಂಥ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ನಮ್ಮ ಬಲಗೈ ಸಮುದಾಯದವರು ಮಾಡಿದ್ದಾರೆ. ಇನ್ನು ಅದೇ ಕಾಲಕ್ಕೆ ಎಡಗೈದವರು ಇಲ್ಲ ಒಳ ಮೀಸಲಾತಿ ಕೊಡಲೇಬೇಕು, ನಮ್ಗೆ 6% ಅದು ಕೊಡಬೇಕು ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಎಲ್ಲ ಇವರು ಅಂತಮ್ರಣ, ಇವರಲ್ಲಿ ಇದು ಬರಬಾರ್ದಾಗಿತ್ತೇನೋ, ಯಾಕೆ ಬರ್ತಾ ಇದೆ ಅಂತೇಳಿ. ಯಾಕೆಂದರೆ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ ಆ ಪ್ರಮಾಣದಲ್ಲೇ ಅವರಿಗೆ ಹಂಚೋದು ಸರಿ ಅಲ್ಲೇನು. ಇಲ್ಲಿವರೆಗೆ ಒಳ ಮೀಸಲಾತಿ ಯಾಕೆ ಬಂತು, ಒಂದು ಎಲ್ಲರಿಗೂ ಸರಿಯಾಗಿ ಹಂಚ್ಕೊಂಡು ಹೋಗಿದ್ರು. ಅಂಬೇಡ್ಕರ್ ಅವ್ರು ಬಯಸಿದಂಗೆ ಒಂದು ನ್ಯಾಯಸಮ್ಮತವಾಗಿ ಎಲ್ಲರೂ ಸಿಕ್ಕಿದ್ದಪ್ಪ ಅಂದ್ರೊಳಗೆ ಈ ಪ್ರಶ್ನೆ ಇವತ್ತು ಹೇಳ್ತಾ ಇರಲಿಲ್ಲ ಅನ್ನೋ ಒಂದು ಸಾಮಾನ್ಯ ವಾದ. ಇವತ್ತು ಒಳ ಮೀಸಲಾತಿ ಬಯಸುವಂಥ ಮಾದಿ ಸಮುದಾಯದವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವರು ನಮಗೆ ಅನ್ಯಾಯ ಆಗ್ಯದಪ್ಪ ಇತಿಹಾಸದಲ್ಲೇ. ಈ ಬಲಗೈ ಸಮುದಾಯದವರೆಲ್ಲ ನಮ್ಮ ಸಿಕ್ಕಂಥ ಅವಕಾಶಗಳನ್ನ ಅವ್ರು ಲಾಟ್ರಿ ಹೊಡೆದಾರೆ ಅವರು ಅನ್ನೋದು ಅವರ ಅಭಿಪ್ರಾಯ. ಮತ್ತು ಅವ್ರು ವಾಸ್ತವವಾಗಿ ವಾದ ಮಾಡ್ತಾರೆ. ಅದು ಸಲ ಎಷ್ಟು ಅದಾವ ಪರ್ಸೆಂಟೇಜ್ ಯಾವ ಪ್ರಮಾಣದಲ್ಲಿದ್ದಾರೆ. ಇಲ್ಲಂತ ನೋಡ್ರಿ, ಈ ದೇಶದೊಳಗೆ ಜಾತಿ ಒಳಗೆ ಜಾತಿ ಸಣ್ಣ ಸಣ್ಣ ಜಾತಿಗಳು ಮಾಡಿ ಇಡೀ ದೇಶ ಏನಪ್ಪ ಅಂದರೆ ಅಭಿವೃದ್ಧಿ ಹೋಗೋದು ಹೆಚ್ಚು ಕಡಿಮೆ ಬಂದು ಅದಂಗೆ ಆಗಿ ಹೋಗ್ಬಿಟ್ಟದ. ಇಲ್ಲೇ ನಾವು ಸಿಕ್ಕಾಡ್ತಾ ಇದ್ದೀವಿ, ನಮ್ಗೆ ಮೀಸಲು ಕೊಟ್ಟರೆ ಹೌದು ಮೀಸಲಾತಿ ಬೇಕು. ಈ ಮೀಸಲಾತಿ ಬೇಕಾದಾಗ ಎಲ್ಲರೂ ಸಮಾನವಾಗಿ ಹಂಚಿ ಹೋಗ್ಬೇಕಾಗಿತ್ತು, ಎಲ್ಲರೂ ಶಿಕ್ಷಣ ಸಿಗಬೇಕಾಗಿತ್ತು. ಆಗಲಿಲ್ಲ ಯಾಕೆ ಅನ್ನೋದಕ್ಕೊಂದು ಇವತ್ತು ಉತ್ತರ ಹೊಡಬೇಕಾಗಿತ್ತು. ಇದಕ್ಕೆ ಯಾರು ಮಾಡಿದ್ರು ಏನು ಮಾಡಿದರು ಅವೆಲ್ಲ ವ್ಯರ್ಥ ಲಾಪ. ಇವತ್ತು ಒಂದು ವೇಳೆ ನೀವು ಹೌದಪ್ಪ ನೀವು ಹೇಳಿದ್ರು ಸರಿ ಅಂತ ಅನಿಸಿದ್ರೆ ಮತ್ತು ಅವ್ರು ಯಾಕೆ ತಕ್ಕರೆ ಇವ್ರನ್ನ ಬೇರೆದವ್ರೇನು ಎಲ್ಲ ಶೋಷಿತ ವರ್ಗಲ್ರಿ. ಇಲ್ಲೆಲ್ಲ ಈ ಏನು ಅಂಬೇಡ್ಕರ್ ಹೇಳಿದಂಥ ಒಂದು ವಿಷಯ ಇದೆಲ್ಲ ಅಸ್ಪೃಶ್ಯನ ಇವರು ಸಮಾಜದ ತಿರಸ್ಕೃತರಾದವರು, ಶೋಷಣೆಗೊಳಗಾದಂಥವ್ರು ಎಲ್ಲರೂ ಇದರಲ್ಲಿಂದ ಎರಡು ಮಾತಿಲ್ಲ. ಇವತ್ತಿಗೂ ಸಹಿತ ಜಾತಿ ಹೋಗ್ತಾ ಇಲ್ಲ ನಮ್ಮಲ್ಲಿಂದ. ಇಂಥ ಪ್ರಸಂಗದಲ್ಲೇ ನಾವು ಇವತ್ತು ಈ ಒಂದು ಏನು ಒಳ ಮೀಸಲಾತಿ ಮಾಡಿ ಕೊಟ್ಟಿದ್ದಾರೆ ಅದು ಸರಿಯೋ ತಪ್ಪು ಅವ್ರಿಗಿತ್ತು ನೀವು ಚರ್ಚೆ ಮಾಡುವಂಥದ್ದಿಲ್ಲ. ಇದು ಮತ್ತಷ್ಟು ಅನುಕೂಲ ಆಗ್ತದೆ. ಈಗಂತ ನೋಡ್ರಿ, ಹೊಸದಾಗಿ ಹುಡುಗರನ್ನು ತೊಗೊಳ್ಳಬೇಕು, ಕಾಲ್ಫಾರ್ ಮಾಡಬೇಕು, ನಿರುದ್ಯೋಗ ಉದ್ಯೋಗ ಕೊಡಬೇಕು. ಇಂಥ ಸಂದರ್ಭದಲ್ಲೇ ಮತ್ತೆ ಮುಂದೆ ಹೋಗ್ತದೆ. ಸರ್ಕಾರಕ್ಕೆ ಏನೂ ಆಗೋದಿಲ್ಲ ಅದರಿಂದ. ಸರ್ಕಾರ ಆಯ್ತು ಬಾ ನೀವು ಮುಗಿಸ್ಕೊಂಬರ್ರಿ ಅಂತ ಹೇಳ್ತದೆ, ಓಟ್ ಕೊಡೋದಿಲ್ಲ ಬಿಡ್ರಿ ಅಂತ ಹೇಳ್ತದೆ. ಕಡೆಗೆ ಯಾರಿಗೆ ನೀವು ಹಾಕಬೇಕಲ್ಲ, ಯಾರು ಬಂದವ್ರು ಮಾಡ್ತಾರೆ. ಈಗ BJP ಬಂದ್ರೆ ಮಾಡೋರು ಇದ್ದಾರೆ, ಅವರು ಅಂದರೆ ಪೊಲಿಟಿಕ್ಸ್ ಮಾಡೋರು ತಮಗೇನು ಲಾಭ ಅದಪ್ಪ, ಯಾರಿಗೆ ಹೆಚ್ಚು ಮತಗಳು ಬರ್ತಾವೆ, ನಮಗೆ ಮಾದಿಗರಿಂದ ಹೆಚ್ಚು ಬರ್ತಾವೆ ಅಥವಾ ಇನ್ನುಳಿದವ್ರಿಗೆ ಹೆಚ್ಚು ಬರ್ತಾವೆ ಮತಗಳು. ಆ ಕಡೆ ನೋಡ್ತಾರೆ ಅವರು. ಮತ ಯಾರು ಬರ್ತಾ ಕಡೆ ಜಯ ಅನ್ನೋದು ಜನ ನಮ್ಮ ರಾಜಕಾರಣಿಗಳು. ಇವತ್ತಿನ ರಾಜಕಾರಣಿಗಳಂತೆ ಪೂರ್ತಿಯಾಗಿ ವ್ಯಾಪಾರಗಳನ್ನು ಬಿಟ್ಟಿದ್ದಾರೆ. ಇಂಥವ್ರ ಮುಂದೆ ನಿಮ್ಮ ಅಳಲನ್ನು ತುಡ್ಕೊಂಡ್ರೆ ಏನಾಗೋದು, ನೀವು ಚರ್ಚೆ ಮಾಡ್ಬೋದಲ್ಲ. ಇಲ್ಲ ಎಡಗೈ ಮತ್ತು ಬಲಗೈ ಸಮುದಾಯ ಬೇರೆ ಯಾರೂ ಅಲ್ಲ, ನೀವು ಯಾರು ಮೇಲಲ್ಲ ಯಾರು ಕೀಳಲ್ಲ. ಇದನ್ನೇ ಬಸವಣ್ಣವ್ರು ಬಯಸಿದ್ದು ಇದು ಬರಬಾರ್ದು ಅಂತೇಳಿ. ಆದರೆ ನಿಮ್ಮೊಳಗೆ ಬರ್ತಾ ಇದೆ ಅಲ್ರಿ, ಯಾರು ಸಾಮಾಜಿಕವಾಗಿ ಶೋಷಣೆಗೊಳಗಾಗಿದ್ದೀರಿ, ಶತಮಾನಗಳಿಂದ ಊರಿಂದ ಹೊರಗಿದ್ದೀರಿ, ನಿಮ್ಗೆ ಯಾವುದೇ ಅವಕಾಶ ಕಲ್ಪಿಸಿಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತದ. ನೀವೆಲ್ಲರೂ ಪ್ರಜ್ಞಾವಂತರಿದ್ದೀರಿ. ಇವತ್ತು ಹೋರಾಟ ಮಾಡೋರು ಸಹಿತ ನಿಮಗೆ ತಿಳಿ ಹೇಳೋ ಶಕ್ತಿ ಯಾರಿಗೂ ಇಲ್ಲ. ಇಲ್ಲಿ ವಿಶೇಷವಾಗಿ ನೀವೇನೋ ಟೀಕಾ ಮಾಡ್ತಾ ಇರ್ಬೋದು, ನಾಗಮೋಹನ್ ದಾಸ್ ಅವರನ್ನು ಅಥವಾ ಅವ್ರ ಜೊತೆಗಾರನ್ನು ಅಥವಾ ಒಳ ಮೀಸಲಾತಿ ಬಯಸೋರನ್ನ ಟೀಕಾ ಮಾಡ್ತಿರ್ಬೋದು. ಆದರೆ ಅವರು ನೋವು ಉಂಡಾರಲ್ರಿ, ಅವ್ರು ನಿಮ್ಮಷ್ಟು ನೋವು ಉಂಡಾರ, ನಿಮ್ಗೆ ಹೆಚ್ಚು ಉಂಡಾರ. ಯಾಕಂತಂದ್ರೆ ಎಡಗೈದವ್ರು ನಿಮಗಿಂತ ಕೆಳಗಿದ್ದವರು. ನೀವು ಅದನ್ನು ಓಪನ್ ಹೇಳ್ತೀರಿ, ಎಡಗೈ ಎದಕ್ಕೆ ಉಪಯೋಗ ಆಗುತ್ತೆ ನೀವು ಹೇಳ್ತೀರ, ಹೇಳೋ ಅವಶ್ಯಕತೆ ಇಲ್ಲ. ಹೀಗೆ ಒಬ್ರಿಗೊಬ್ಬರು ನೀವು ಕಿತ್ತಾಡ್ತಾ ಹೋದ್ರೆ, ನಿಮ್ಮ ಬಗ್ಗೆ ನೀವೇ ಕೀಳರಿಮೆ ಮಾಡ್ತಾ ಹೋದ್ರೆ ಈ ಒಂದು ಮೀಸಲಾತಿ ಉದ್ದೇಶ ಏನಿಲ್ಲ ಅದು ವಿಫಲ ಆದಂಗೆ. ಅದಕ್ಕೆ ನಾವು ಮೇಲೆ ಹೇಳುವಂಥದ್ದು ಈ ಸಂದರ್ಭದಲ್ಲೇ ಸರ್ಕಾರಗಳಿಗೆ ಹೇಳುವಂಥದ್ದು, ಕೇಜ್ರಿವಾಲ್ ಮಾಡಿದ್ರಲ್ಲ ಮುಖ್ಯವಾಗಿ ಅದಕ್ಕೆ ಬೇಕು ನಮಗೆ ರಿಸರ್ವೇಷನ್ನ. ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಬೇಕು. ಶಿಕ್ಷಣ ಎಲ್ಲರೂ ಸಿಗುವಂಗೆ ಫ್ರೀ ಮಾಡಿಬಿಟ್ಟಿದ್ದಪ್ಪ ಅಂದ್ರೆ ಹೈಯರ್ ಎಜುಕೇಷನ್ದಾಗ ಅದು ಅನಿವಾರ್ಯದ. ಇವತ್ತು ಭಾಳ ಅನಿವಾರ್ಯದ. ನಮ್ಮ ದೇಶ ಏನಾದರೂ ಇವತ್ತು ಅಭಿವೃದ್ಧಿ ಆಗಬೇಕಾಗಿತ್ತು, ಅದು ಮುಖ್ಯ. ಶಿಕ್ಷಣ ಮತ್ತು ಆರೋಗ್ಯ. ಇನ್ನು ಆಹಾರ ದುಡಿದು ಉದ್ಯೋಗ ಶಿಕ್ಷಣ ಸೃಷ್ಟಿ ಮಾಡ್ಕೊಳ್ತಾರೆ. ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಸರ್ಕಾರ ಎಷ್ಟು ಸಾಧ್ಯ ಹೆಲ್ಪ್ ಮಾಡ್ಕೊತ ಹೋಗುವಂಥದ್ದು. ಎಲ್ಲರೂ ಸರ್ಕಾರ ಉದ್ಯೋಗ ಕೊಡಲಿ ಅಂದರೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರೂ ಒಪ್ಕೊಳ್ಳೋಂಥ ಮಾತದ.
ಪ್ರತಿಯೊಬ್ಬರಿಗೆಲ್ಲ ಉದ್ಯೋಗ ಕೊಡಲಿಕ್ಕೆ ಎಲ್ಲಿ ಸಾಧ್ಯ ಇದೆ ಸರ್ಕಾರದಿಂದ? ಈಗಾಗಲೇ ಇತಿಹಾಸದಿಂದ ಇದು ಮಾಡಿದ್ವಿ. ಯಾಕೆಂದ್ರೆ ನಾವು ಹೇಳೋದು ಹಾದಿ ಏನದಪ್ಪ ಅಂತಂದ್ರೆ, ನಾವು ಕೇವಲ 10% ಜನರಿಗೆ ಅನುಕೂಲ ಆಗುವಂಥ ಒಂದು ಶಿಕ್ಷಣ ಮಾಧ್ಯಮ ಮಾಡ್ತಾಯಿದ್ವಿ ನಾವು. ನಮ್ಮ ಶಿಕ್ಷಣ ಮಾಧ್ಯಮ ನೋಡಪ್ಪ, ಮೆಡಿಕಲ್ಲ ಎಷ್ಟು ಮಂದಿ ಡಾಕ್ಟರ್ ಆಗವ್ರು, ನೀವು ಇಂಜಿನಿಯರಿಂಗ್ ಎಷ್ಟು ಮಂದಿ ಆಗವ್ರು, ನೀವು ಎಷ್ಟು ಮಂದಿ ಮನೆ ಕಟ್ಟವ್ರು, ಎಲ್ಲರೂ ಎಷ್ಟು ಡ್ಯಾಮ್ಗಳು ಕಟ್ಟವ್ರು, ಎಲ್ಲರೂ ಇಂಜಿನಿಯರಿಂಗ್ ಮತ್ತು ಇನ್ನೊಂದು MBBS ಅಂತ ಕೋರ್ಸ್ಗಳು ಮಾಡ್ಕೊತ ಹೋಗ್ತಾಯಿದ್ದೀರಿ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಈ ಸಂದರ್ಭದಲ್ಲಿ ಅಂತಂದ್ರೆ, ಈಗ ನೀವು ವಿಚಾರ ಮಾಡಿರಿ. ಈಗ ಎಡಗೈದಲ್ಲೇ ಬಲಗೈದಲ್ಲಿ ಎಷ್ಟು ಜನ ಇವತ್ತು MBBS ಆದವ್ರು ಇದ್ದಾರೆ, ಎಷ್ಟು ಜನ BE ಆದವ್ರು ಇದ್ದಾರೆ, ME ಆದವ್ರು ಇದ್ದಾರೆ, ಯಾರು ಎಷ್ಟು ಜನ ಮತ್ತು ಬೇರೆ ಬೇರೆ ಕಡೆ ಪ್ರೊಫೆಷನಲ್ ಕೋರ್ಸ್ಗಳು ಮಾಡ್ಕೊಂಡು ಹೋಗಿದ್ದಾರೆ. SC STಯಲ್ಲಿ SCಗಳಲ್ಲಿ ಮುಖ್ಯವಾಗಿ ಎಡಗೈ ಮತ್ತು ಬಲಗೈ. ಮೋಸ್ಟ್ಲಿ ನಿಮ್ಮಲ್ಲಿ ಇನ್ನೂ ಕಡಿಮೆ ಅದಾರ. ಅದನ್ನ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಯಾರೂ ಆಗ ನಮ್ಮವ್ರಪ್ಪ ಅವರು ಎಡಗೈ ಬಲಗೈ ಎರಡು ಒಂದ. ಆದರೆ ಅವರು ಸ್ವಲ್ಪ ಪರ್ಸನ್ ಇಬ್ಬರು ಸಮಾನ ಇಟ್ಟುಕೊಳ್ಳಲ್ಲ. ನೀವು ಸ್ಪೃಶ್ಯರಿಗೆ ಏನಂತ ಒಂದು ಬೇರೆ ಇಟ್ಟಿದ್ದಾರೆ, ಅವ್ರು ಈಗ ಮಾಡಿದ್ದಾರೆ. ನೀವಿಬ್ಬರು ಅಸ್ಪೃಶ್ಯರಲ್ಲ ಸಮಾಜದಲ್ಲ, ನಿಮ್ಮೊಳಗೆ ಮತ್ತೆ ಯಾಕೆ ಡಿವೈಡ್ ಮಾಡ್ಕೊತೀರಿ? ಇದು ಬೇಡ ಅಂತ. ಇದರಿಂದ ಹಾನಿ ನಿಮಗೆ ಆಗುವಂಥದ್ದು. ನೀವು ಅಸಮಾನವಾಗಿ ಬದುಕ್ತಾ ಇದ್ದೀರಿ. ಇವತ್ತು ಒಂದು ಕಡೆ ಮುಂದುವರೆದ ಸಮಾಜಗಳಿದ್ದಾವೆ, ಮೇಲ್ವರ್ಣೀಯ ಜಾತಿಗಳಿದ್ದಾವೆ, ಇನ್ನೊಂದು ಕಡೆ ನೀವು ಇದ್ದೀರಿ. ಮತ್ತು ಅದರ ಮಾತು ನೀವು ಡಿವೈಡ್ ಮಾಡ್ಕೊಳ್ತೀರಿ. ಯಾಕ್ರಿ ಇದು ಡಿವೈಡ್ ಮಾಡಬಾರ್ದು. ಆದರೆ ಯಾಕೆ ಆಗೈತೆ ಕಾರಣ ನೀವು ಹುಡುಕ್ಬೇಕಲ್ಲ. ಒಳ ಮೀಸಲಂತ ಯಾಕೆ ಬಯಸ್ತಾ ಇದ್ದಾರೆ ಅವರು ಅಂದ್ರೆ, ಅವ್ರಿಗೆ ಅನ್ಯಾಯ ಆಗೈತೆ, ಅದಕ್ಕೆ ನಮ್ಗೆ ಕೊಡ್ರಿ ಅಂತಾರೆ ಅವರು. ಒಂದೆರಡು ನೀವು ಅನ್ಯಾಯ ಮಾಡಿರಿ ಅಂತಂತಿರಲ್ಲ, ಅದು ಕೊಟ್ಟುಬಿಟ್ಟು ಅವ್ರಿಗೆ ನಿಮಗೆ ಅನ್ಯಾಯ ಹೆಂಗೆ ಆಗ್ತದೆ? ನಿಮ್ಮ ಪರ್ಸೆಂಟೇಜಾಗಿ ಏನು ಬರ್ತಾರೆ ಅವರು ಎಡಗೈದವರು? ಇಲ್ಲ, ನಿಮಗಿದ್ದಂತಲ್ಲಿ ನೀವು ಇರ್ತೀವಿ. ನೀವು 6-5% ಮಾಡ್ಕೊಳ್ತೀರ, ನಿಮಗಿದ್ದಲ್ಲಿ ನೀವು ಮಾಡ್ತೀವಿ, ಅವ್ರದಾಗ ಅವ್ರು ಮಾಡ್ಕೊಳ್ತಾರೆ. ಜಾತಿ ಇಲ್ಲದ್ರೆ ಜಾತಿ ಕಿತ್ತಾಕಿಬಿಟ್ರೆ ಅದನ್ನು ಜಾತಿ ಕಿತ್ತಾಕ್ಬೇಕಪ್ಪ ಅಂತಂದ್ರೆ ಮೀಸಲಾತಿ ಹೋಗೋದು ಕಿತ್ತಾಗಿರ. ನಾವು ಜಾತಿ ಕಿತ್ತಾಕೋದಿಲ್ಲ, ಪ್ರತಿಯೊಂದ್ರೂ ಜಾತಿ ಬರೋದಿಲ್ಲ. ಮದುವೆಯಿಂದ ಹಿಡಿದು ಮಸನಕ್ಕೆ ಹೋಗೋ ತನಕ, ಹುಟ್ಟಿನಿಂದ ಹಿಡಿದು ಸಾಯೋ ತನಕ ಜಾತಿನ ನಾವು ಜಾತಿಗಳನ್ನ ಹೋಗಿಬಿಡ್ತೀವಿ. ಅದನ್ನು ಹರಿದು ಹೋಗುವಂಥ ಕೆಲಸ ಇವತ್ತು ಆಗ್ಬೇಕಾಯ್ತು. ಅದು ಬಿಟ್ಕೊಂಡು ನಿಮ್ಮೊಳಗೆ ತಿಕ್ಕಾಡ್ತಾ ಕೂತ್ರಪ್ಪ ಅಂದ್ರೆ, ನಾನೋ ಒಳಗೆ ತಿಕ್ಕಾಡ್ತಾ ಕೂಡ್ತೀವಿ ಅಂತಂದ್ರೆ ನಮ್ಮ ಅಭಿವೃದ್ಧಿ ನಾವು ಬದುಕೋದು ಹೆಂಗೆ ಅಂತ. ಮತ್ತು ಒಳ ಮೀಸಲದ ಅವರು ಹೋರಾಟ ಮಾಡತ್ತಾರ, ನಿಮಗೆ ನಾವು ಓಟ್ ಹಾಕೋಣ ಅಂತಾರೆ, ಅವ್ರು ನಿಮ್ಗೆ ಓಟ್ ಹಾಕೋಣ ಅಂತ. ನೀವು ಯಾರೊಬ್ಬರಿಗೆ ಹಾಕಬೇಕಲ್ರಿ ಪ್ರಜಾಪ್ರಭುತ್ವದೊಳಗೆ? ಈಗ BJPಗೆ ಹಾಕಿದ್ರಿ, ಅವ್ರು ಮಾಡ್ತಾರೆ ಅನ್ನೋದು ಅವ್ರಿಗೂ ಓಟಿನ ಭಯ ಇದೆ ಎಲ್ಲರಿಗೂ ರೀ. ಈ ರಾಜಕೀಯ ಪಕ್ಷಗಳಿಗೆ ಏನಪ್ಪ ಅಂದ್ರೆ ಹೆಚ್ಚು ಯಾರು ಓಟ್ ಅದಾವೆ, ಯಾರು ಕಡೆ ಅದಾವೆ ಅವ್ರಿಗೆ ಜಯನವರು. ಹಾಗಿದ್ದಾಗ ನೀವು ಅದನ್ನು ತಿಳ್ಕೊಂಡು ನಿಮ್ಮೊಳಗೆ ಡಿಸ್ಕಷನ್ ಮಾಡಿಕೊಂಡು 4 ತಾಸು ಸೇರಿ ತಪ್ಪಿದಾರ ಏನಂದ್ರೆ ಅವ್ರನ್ನೂ ಕರೀರಿ. ಒಳ್ಳೆಯ ವಿದ್ವತ್ತಿದ ಮನುಷ್ಯ ಇದ್ದಾರೆ, ಜನ ಇದ್ದಾರೆ. ಕುಂದು ನೀವೆಲ್ಲರೂ ಕೂಡಿ ಕುಳಿದು ಚರ್ಚೆ ಮಾಡಿರಿ. ಚರ್ಚೆ ಮಾಡಿ ಪರಿಹಾರ ಹುಡುಕೋರಿ. ನಿಮ್ಮ ಸಮಸ್ಯೆಗೆ ನೀವು ಪರಿಹಾರ ಹುಡುಕೋರಿ. ಇನ್ನೊಬ್ಬರು ಹುಡುಗಕ್ಕೆ ಬಂದಾಗ ಇನ್ನೊಬ್ಬಂದು ಹೇಳ್ತಾನೆ, ಮತ್ತೊಬ್ಬಂದು ಹೇಳ್ತಾನೆ, ಜಗಳ ಹಚ್ತಾನೆ, ಮತ್ತು ಬಡ್ದಾಡ್ದು ಹೋಗೋದು, ಕಾಲ್ಫಾರ್ಮ್ ಮಾಡಿದ್ದು ಬಂದು ಮುಂದೆ ಹೋಗ್ತಾವೆ. ಅದಕ್ಕೆ ಸರ್ಕಾರ ಚಲೋ ಅದಪ್ಪ, ಅದು ಪೇಮೆಂಟ್ ಮಾಡೋದು ಉಳಿತು ನಮ್ಮ ಕಡೆಯಿಂದ ಆರಾಮ್ ಕೂತು ಬಿಡ್ತಾರೆ ಅವ್ರು. ನೀವು ಯಾರಿಗೊಬ್ಬರು ಓಟ್ ಹಾಕಬೇಕಲ್ರಿ, ಓಟ್ ಅಂತ ಹಾಕಬೇಕು. ಮತ್ತು ಈ ಕುರಿತಾಗಿ ಇನ್ನು ಚರ್ಚೆಗಳು ಆಗ್ಬೇಕಾಗಿದೆ, ಭಾಳ ಚರ್ಚೆ ಆಗ್ಬೇಕಾಗಿದೆ. ಜೊತೆಗೆ ಈ ಒಂದು ನೆಲೆಯಲ್ಲೇ ಇವತ್ತು ನೀವು ಎಡಗೈ ಮತ್ತು ಬಲಗೈದವರು, ಇವತ್ತಂತ ಬಲಗೈದವರು ಹರಿದು ಹಾಕಿರಪ್ಪ ಎಡಗೈದು ಕೊಟ್ಟಿದ್ದಂತ ಅವ್ರು ಅಂತಾರೆ. ಎಡಗೈಯವರು ನಮ್ಗೆ ಆಗಬೇಕ್ರಿ ಮೀಸಲಾತಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವು ಮುಂದುವರ್ಸ್ಕೊಂಡು ಹೋದ್ರಪ್ಪ ಅಂದ್ರೆ ಇದು ಮುಗಿಯಲಾರದ ಹರಿಯಲಾರದ ಕಥೆ. ಹಂಗೆ ಮುಂದುವರ್ಕೊಂಡು ಹೋಗುವಂಥದ್ದು ಆಗ್ತಾವೆ. ಆಗ ಸಹಜವಾಗಿನ ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ನೀವೇನು ಇವತ್ತು ಯಾವ ಸಮಾಜವನ್ನು ಟೀಕೆ ಮಾಡ್ತಾ ಇದ್ದೀರಿ ಮೇಲ್ವರ್ಣೀಯರನ್ನು, ಅವರು ನಿಮ್ಮನ್ನು ನೋಡಿ ನಗುವಂಥ ಪ್ರಸಂಗ ನೋಡಿ, ಅವ್ರೊಳಗೆ ಆಡ್ತಾ ಇದ್ದಾರೆ, ಅವ್ರು ಒಂದಾಗಿ ಬರಲಿಲ್ಲ ನೋಡುವಂಥ ಪ್ರಸಂಗ ಇವೆಲ್ಲ ಬೇಕಾ? ಮತ್ತು ವಿಚಾರ ಮಾಡ್ರಿ ನೀವೆಲ್ಲರೂ. ಇದರಲ್ಲಿ ಏನೂ ಇಲ್ಲ. ಎಡಗೈ ಬಲಗೈದವರು ಅವರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಲೆಕ್ಕ ಇದನ್ನೇ ಮಾಡಿಸ್ಲೆಕ್ಕ. ಏನೇ ಸರ್ವೆ ಆಗಿದಾವೆ ಹಲವು ಸಲ. ಸಿದ್ದರಾಮಯ್ಯ ಪಾಪ ಪ್ರಯತ್ನ ಮಾಡಿದ್ದಾರೆ, ಅದನ್ನು ಸರ್ವೆ ಮಾಡಿಸಿದಾರೆ. ಆ ಸರ್ವೆದೊಳಗೆ ನೀವು ನೋಡ್ರಿ ಅದನ್ನು ಏನದ ಅಲ್ಲಿ ಎಣ್ಣೆ ಆಗಿದ್ರೆ ಹೇಳಿ ಮತ್ತೆ ಚರ್ಚೆ ಮಾಡಿರಿ. ಆ ಚರ್ಚೆ ಮಾಡಿ ಸಮಸ್ಯೆ ಬಗೆಹರಿಸ್ಬೇಕು ವಿನಃ ಅದನ್ನು ಹರಿದು ಹೋಗಿದ್ರೆ ಸಮಸ್ಯೆ ಅಲ್ಲ. ಅದರಿಂದ ಅವರು ಉದ್ರೇಕಗೊಳ್ತಾರೆ. ಒಳ ಮೀಸಲಾತಿ ಅವರು ನಿಮ್ಮ ವಿರೋಧ ಮಾತಾಡ್ಲಿಕ್ಕಂತಾರೆ. ಆಗೇನಾಗೋದು? ಏನೂ ಆಗೋದಿಲ್ಲ ಅನ್ನೋದನ್ನು ನೆನಪಿಟ್ಕೊಂಡು ಈ ದಿಶೆಯಲ್ಲಿ ಮತ್ತೊಂದು ಪ್ರಯತ್ನ ಮಾಡಿರಿ. ಕೂತು ಚರ್ಚೆ ಮಾಡಿರಿ. ಚರ್ಚೆ ಮಾಡ್ಕೊಂಡು ನೀವು ಸಮಸ್ಯೆ ಸಾಲ್ವ್ ಮಾಡ್ಕೊಳ್ರಿ. ಯಾಕಪ್ಪ ಅಂದ್ರೆ ಎಲ್ಲರೂ ಶೋಷಣೆ ಒಳಗಾದವರು, ಎಲ್ಲರೂ ಅಸ್ಪೃಶ್ಯರನ್ನು ಬಿಡಿಸ್ಕೊಳ್ಳಿಕ್ಕೆ ಸಮಾಜದಿಂದ ತಿರಸ್ಕೃತರಾದಂಥವ್ರು. ಆ ತಿರಸ್ಕಾರ ಹೋಗ್ಬೇಕಾದ್ರೆ ನಿಮಗೆ ಶಿಕ್ಷಣ ಬೇಕು, ಆರೋಗ್ಯ ಬೇಕು, ಆರ್ಥಿಕ ಸಂಪತ್ತು ಬೇಕು. ಅದರ ಬದಲಾಗಿ ನೀವು ಚಿಂತನೆ ಮಾಡಿರಿ. ಸರ್ಕಾರಗಳಂತೆ ಇತ್ತೀಚೆಗೆ ಎಲ್ಲ ನೌಕರನ್ನು ಕಟ್ ಮಾಡ್ಲಿಕ್ಕೆ ಹತ್ತಾವ. ಎಲ್ಲ ನೀವು ನೋಡ್ತಾ ಇದ್ದೀರಿ, ಹೇಳೋ ಅವಶ್ಯಕತೆ ಇಲ್ಲ. ಕಂಪ್ನಿಗಳಂತೆ ಅಲ್ಲಿ ಮೇಲ್ಜಾತಿ ಜನರಿಗೆ ಹೆಚ್ಚು ಅನುಕೂಲಗಳು ಸಿಗ್ತಾವೆ, ನಿಮಗೂ ಗೊತ್ತದ. ಇಂಥ ಸಂದರ್ಭದಲ್ಲಿ ನಿಮ್ಮೊಳಗೆ ಜಗಾಡ್ತಾ ದಿನಗಳನ್ನು ಮುಂದೂಡ್ತಾ ಹೋದ್ರಪ್ಪ ಅದು ಮತ್ತಷ್ಟು ಈಗ ವಯಸ್ಸಿಗೆ ಬಂದಂಥ ನೌಕರಿ ಮಾಡೋಕ್ಕೆ ಬಂದಂಥ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ನೀವು ಅವ್ರಿಗೆ ಉದ್ಯೋಗ ಸಿಗದ ಮಾಡುವಂಥ ಮತ್ತೊಂದು ಶಾಪಕ್ಕೆ ಬಲಿ ಆಗ್ತಿರೋಣ ಅಂತ, ಶಾಪ ಅನ್ನಬಾರ್ದು ಅನ್ನೋದನ್ನು ಮತ್ತೊಂದು ತೊಂದರೆ ನಿರ್ಮಿಸ್ತಾರೇನೋ ಅನ್ನುವಂಥ ಪ್ರಶ್ನೆ ನೀಡ್ತಾ ಈ ದಿಶೆಯಲ್ಲಿ ಚಿಂತನೆ ಆಗಲಿ. ಒಗ್ಗಟ್ಟಿನಿಂದ
ನಿಮ್ಗೆ ಬಂದಂತಹ ಸಿಕ್ಕಂತಹ ಮೀಸಲಾತಿನ ಹಂಚ್ಕೊಂಡು ಹೋಗುವಂಥದ್ದು ಮಾಡಿದರೆ ಭಾಳ ಯೋಗ್ಯ ಅಂತ ಮತ್ತು ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.